ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನತೆ ಇರೋ ನಡುವೆನೆ ಮೋದಿ ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಅಂದಹಾಗೆ ಇವತ್ತು ಮಲ್ಟಿಪಲ್ ಪ್ರಮುಖ ನಿರ್ಧಾರಗಳಾಗಿದ್ದಾವೆ. ಅದರಲ್ಲಿ ಜಾತಿ ಸೆನ್ಸಸ್ ಕೂಡ ಒಂದು. ಸೆನ್ಸಸ್ ಜೊತೆಗೆ ಜಾತಿ ಗಣತಿಯನ್ನ ಸೇರಿಸಿ ಕ್ಯಾಸ್ಟ್ ಕೌಂಟ್ ಇರುವಂತಹ ಜನಗಣತಿಯನ್ನ ಮಾಡೋದು ಕೂಡ ಒಂದು. ಅದ್ರ ಬಗ್ಗೆ ಆಮೇಲೆ ಬರ್ತೀವಿ. ಅದಕ್ಕಿಂತ ಮುಂಚೆ ರಾಷ್ಟ್ರೀಯ ಮಹತ್ವದ ವಿಚಾರಗಳ ಕಡೆಗೆ ಮೊದಲು ಗಮನ ಹರಿಸೋಣ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯಲ್ಲಿ ದೊಡ್ಡ ಚೇಂಜಸ್ ಮಾಡಿದೆ. ಮಾಜಿ ರಾ ಮುಖ್ಯಸ್ಥ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ನ ಮುಖ್ಯಸ್ಥ ಅಲೋಕ್ ಜೋಶಿ ಅವರನ್ನ ಈ ಭದ್ರತಾ ಮಂಡಳಿಯ ಚೇರ್ಮನ್ ಆಗಿ ನೇಮಿಸಲಾಗಿದೆ. ಜೊತೆಗೆ ಸೇನೆ, ಪೊಲೀಸ್ ಸರ್ವಿಸ್ ಮತ್ತು IFS ನ ರಿಟೈರ್ಡ್ ಆಫೀಸರ್ಸ್ ಅನ್ನ ಮಂಡಳಿಗೆ ಅಪಾಯಿಂಟ್ ಮಾಡಲಾಗಿದೆ. ಮಾಜಿ ವೆಸ್ಟರ್ನ್ ಏರ್ ಕಮಾಂಡರ್ ಏರ್ ಮಾರ್ಷಲ್ PM ಸಿನ್ಹಾ, ಮಾಜಿ ಸದರ್ನ್ ಆರ್ಮಿ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ AK ಸಿಂಗ್, ರಿಯರ್ ಅಡ್ಮಿರಲ್ ಮೊಂಟಿ ಖನ್ನಾ, ಪೊಲೀಸ್ ಸೇವೆಯಿಂದ ನಿವೃತ್ತಿ ಪಡೆದಿರೋ ರಾಜೀವ್ ರಂಜನ್ ವರ್ಮಾ ಮತ್ತು ಮನಮೋಹನ್ ಸಿಂಗ್ ಹಾಗೂ IFS ನ ನಿವೃತ್ತ ಅಧಿಕಾರಿ B ವೆಂಕಟೇಶ್ ನೇಮಕಗೊಂಡಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಈ ಕೌನ್ಸಿಲ್ಗೆ. ಇವರು ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಎಕ್ಸ್ಪರ್ಟ್ ಒಪಿನಿಯನ್ ಅನ್ನ, ಸಲಹೆಯನ್ನ, ಅಡ್ವೈಸ್ ಅನ್ನ ಕೊಡ್ತಾರೆ ಸರ್ಕಾರಕ್ಕೆ. ಇದೆಲ್ಲದರ ಮಧ್ಯೆ PM ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಹಲವು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೆದಿವೆ. ಅಮಿತ್ ಶಾ, JP ನಡ್ಡಾ, S ಜೈಶಂಕರ್ ಹಾಗೂ ರಾಜನಾಥ್ ಸಿಂಗ್ ಜೊತೆಗೆ PM ಮೋದಿ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಏನು ಭಾರತ ಎಲ್ಲಿ ದಾಳಿ ಮಾಡುತ್ತೋ ಅನ್ನೋ ಭಯದಿಂದ ಪಾಕಿಸ್ತಾನ ತನ್ನ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿ ನಗರಕ್ಕೆ ಹೆಚ್ಚಿನ ಭದ್ರತೆಯನ್ನ ಕೊಟ್ಟಿದೆ. ತನ್ನ ಆರ್ಟಿಲರಿ ಯೂನಿಟ್ F-16 ಫೈಟರ್ ಜೆಟ್ಗಳನ್ನು ಇಲ್ಲಿ ತಂದು ಈ ನಗರದಲ್ಲಿ ಇಟ್ಕೊಂಡಿದೆ. ಜೊತೆಗೆ ಕಾಶ್ಮೀರ ದಾಳಿ ಸಂಬಂಧ ಭಾರತ ಯಾವುದೇ ದಾಖಲೆ ಕೊಡದೆ ಸುಮ್ಮನೆ ಪಾಕ್ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ಪಾಕ್ನ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ISPR ಅದರ ಡೈರೆಕ್ಟರ್ ಜನರಲ್ ಅಹಮದ್ ಶರೀಫ್ ಚೌಧರಿ ಆರೋಪ ಮಾಡಿದ್ದಾರೆ. ಅಲ್ಲದೆ ಭಾರತವೇ ಪಾಕ್ನಲ್ಲಿ ಉಗ್ರ ಕೃತ್ಯಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮಂಗಳವಾರ POKನ ಸೋ ಕಾಲ್ಡ್ ಆಜಾದ್ ಕಾಶ್ಮೀರ ಪ್ರದೇಶದ LOC ಗಡಿಯಲ್ಲಿ ಭಾರತದ 2 ಕ್ವಾಡ್ ಕಾಪ್ಟರ್ ಡ್ರೋನ್ ಅನ್ನ ಪಾಕ್ ಆರ್ಮಿ ಹೊಡೆದು ಹಾಕಿದೆ ಅಂತ ಪಾಕ್ ಮೀಡಿಯಾಗಳು ಒಂಥರ ಪ್ರೊಪಗ್ಯಾಂಡಾ ಹರಡೋಕ್ಕೂ ಕೂಡ ಶುರು ಮಾಡಿದ್ದಾರೆ. ಏನೋ ಸಿಂಧೂ ನದಿ ನೀರು ಹಂಚಿಕೆಗೆ ಕತ್ತರಿ ಹಾಕಿದ ಭಾರತ ಇದೀಗ ಪಾಕಿಸ್ತಾನದ ಆರ್ಥಿಕತೆಗೂ ಹೊಡೆತ ಕೊಡೋಕೆ ಮುಂದಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಸುಮಾರು $1.3 ಬಿಲಿಯನ್ ಅಂದರೆ 10,000 ಕೋಟಿ ರೂಪಾಯಿ, ಆಲ್ಮೋಸ್ಟ್ 11,000 ಕೋಟಿ ರೂಪಾಯಿ ಅಷ್ಟು ಸಾಲ ಕೊಡೋ IMF ನಿರ್ಧಾರಕ್ಕೆ ಭಾರತ ವಿರೋಧ ವ್ಯಕ್ತಪಡಿಸುತ್ತೆ. ಈಗ ಮುಂದಿನ IMF ಬೋರ್ಡ್ ಮೀಟಿಂಗ್ ವೇಳೆ ಭಾರತ ಈ ಸಾಲ ಕೊಡೋದ್ರ ಬಗ್ಗೆ ಪ್ರಶ್ನೆಗಳನ್ನ ಮುಂದಿಟ್ಟು ತಡೆಯನ್ನ ಒಡ್ಡೋಕೆ, ಅಡಚಣೆ ಉಂಟು ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಮಾಹಿತಿಯನ್ನ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಅತ್ತ ಪಾಕಿಸ್ತಾನದ ಮಾಜಿ PM ನವಾಜ್ ಶರೀಫ್ ಮಗಳು ಮತ್ತು ಪಂಜಾಬ್ ಪ್ರಾಂತ್ಯದ ಮುಖ್ಯಮಂತ್ರಿಯೂ ಆಗಿರೋ ಮರಿಯಂ ನವಾಜ್ ಶರೀಫ್ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ದೇವರ ಕೃಪೆಯಿಂದ ಪಾಕಿಸ್ತಾನದ ಮೇಲೆ ಯಾರೂ ಕೂಡ ದಾಳಿ ಮಾಡೋಕೆ ಧೈರ್ಯ ಮಾಡಲ್ಲ, ಯಾಕಂದ್ರೆ ಪಾಕಿಸ್ತಾನದ ಬಳಿ ಅಣು ಸ್ಫೋಟಕ ಇದೆ, ದಾಳಿ ಮಾಡಿದ್ರೆ ನಾವು ಇದನ್ನೇ ಹಾಕಿಬಿಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಭಾರತದ ನೌಕಾಪಡೆಯನ್ನ ಕಂಡು ಗಲಿಬಿಲಿಯಾಗಿರೋ ಪಾಕಿಸ್ತಾನದ ನೌಕಾಪಡೆ ಕೂಡ ತನ್ನ ಹಡಗುಗಳನ್ನ ಸಮುದ್ರಕ್ಕಿಳಿಸಿದೆ. ಅರಬ್ಬಿ ಸಮುದ್ರದಲ್ಲಿ ಹಲವು ಆಂಟಿಶಿಪ್ ಮಿಸೈಲ್ ಫೈರಿಂಗ್ ಅಭ್ಯಾಸ ನಡೆಸಿದೆ. ಪಾಕಿಸ್ತಾನ ತನ್ನ ಎಕನಾಮಿಕ್ ಝೋನ್ ಒಳಗಡೆ ಕರಾಚಿಯ ದಕ್ಷಿಣ ಭಾಗದಲ್ಲಿ ಈ ನೌಕಾಭ್ಯಾಸವನ್ನು ನಡೆಸಿದೆ. ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಯಾವ ರೀತಿ ಅಭ್ಯಾಸ ನಡೆಸಿತ್ತೋ ಅಂತಹದ್ದೇ ಅಭ್ಯಾಸವನ್ನ ಪಾಕಿಸ್ತಾನ ಮಾಡಿದೆ. ಏನೋ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಲ್ಲದ 7 ರಾಷ್ಟ್ರಗಳ ವಿದೇಶಾಂಗ ಸಚಿವರಿಗೆ ಭಾರತದ ವಿದೇಶಾಂಗ ಮಂತ್ರಿ S ಜೈಶಂಕರ್ ಕಾಲ್ ಮಾಡಿದ್ದಾರೆ. ಗ್ರೀಸ್, ಸಿಯರಾ ಲಿಯೋನ್, ಆಮೇಲೆ ಅಲ್ಜೀರಿಯಾ, ಗಯಾನಾ, ಸ್ಲೋವೇನಿಯಾ, ಸೊಮಾಲಿಯಾ ಮತ್ತು ಪನಾಮಾ ದೇಶಗಳ ಸಚಿವರಿಗೆ ಕಾಲ್ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಮಾತನಾಡಿದ್ದಾರೆ. ದಾಳಿ ಖಂಡಿಸಿ ಭಾರತಕ್ಕೆ ನೀವು ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಇದೇ ವೇಳೆ ಅತ್ತ ಕಡೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ರಿಂದಲೂ ಕೂಡ ಜೈಶಂಕರ್ಗೆ ಕಾಲ್ ಬಂದಿದೆ. ಈ ವೇಳೆ ಜೈಶಂಕರ್ ಉಗ್ರ ದಾಳಿ ನಡೆಸಿದವರಿಗೆ, ಪ್ಲಾನ್ ಮಾಡಿದವರಿಗೆ, ಹಣ ಸಹಾಯ ಮಾಡಿದವರಿಗೆ ಕಠಿಣ ಶಿಕ್ಷೆ ಕೊಡೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಗುಟ್ರೆಸ್ಗೂ ಕೂಡ ಹೇಳಿದ್ದಾರೆ. ಅತ್ತ ಪಾಕ್ PM ಶಹಬಾಜ್ ಶರೀಫ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ.
ಈ ವೇಳೆ ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಗೆ ಖಂಡನೆ ವ್ಯಕ್ತಪಡಿಸ್ತೀವಿ ನಾವು ಕೂಡ. ಆದರೆ ಈ ವಿಚಾರದಲ್ಲಿ ಭಾರತ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದೆ, ಸಾಕ್ಷ್ಯ ಕೊಡದೆ ಅಂತ ಅತ್ತು ಬಿಟ್ಟಿದ್ದಾರೆ. ಭಾರತ ಪಾಕ್ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರೋ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿಯ ಮಿಲಿಟರಿ ಇಂಟೆಲಿಜೆನ್ಸಿ ನಿಯೋಗವೊಂದು ಭೇಟಿ ಕೊಟ್ಟಿದೆ. ಲೆಫ್ಟಿನೆಂಟ್ ಜನರಲ್ ಯಾಜರ್ ಕಡಿಯೋಗ್ಲು ನೇತೃತ್ವದ ಟರ್ಕಿ ತಂಡ ಇಸ್ಲಾಮಾಬಾದ್ನ ಏರ್ಫೋರ್ಸ್ ಮುಖ್ಯ ಕಚೇರಿಗೆ ಬಂದು ಪಾಕ್ ವಾಯುಪಡೆಯ ಮುಖ್ಯಸ್ಥ ಜಹೀರ್ ಅಹಮದ್ ಬಾಬರ್ ಸಿಧು ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಪಾಕ್ನ ಪ್ರಾದೇಶಿಕ ಭದ್ರತೆ, ಮಿಲಿಟರಿ ಟ್ರೈನಿಂಗ್, ಕೊಲಾಬರೇಷನ್ ಮತ್ತು ಗುಪ್ತಚರ ಇಲಾಖೆ ಮಾಹಿತಿ ಹಂಚಿಕೆ ಸೇರಿದ ಹಾಗೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆಯ ಫೋಟೋಗಳನ್ನು ಕೂಡ ಪಾಕ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಟರ್ಕಿ ಪಾಕಿಸ್ತಾನಕ್ಕೆ ಹಲವು ವಿಮಾನಗಳಲ್ಲಿ ಆಯುಧಗಳನ್ನು ಕೊಡ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಬಂದಿತ್ತು. ಆಮೇಲೆ ಟರ್ಕಿ ಇಲ್ಲ ನಮ್ಮ ಇಂಧನ ಖಾಲಿಯಾಗಿದ್ದಕ್ಕೆ ಅಲ್ಲಿ ನಿಲ್ಸ, ಆಮೇಲೆ ಮುಂದಕ್ಕೆ ಹೋಗಿದೆ ವಿಮಾನ ಅಂತ ಹೇಳಿತ್ತು. ಬಟ್ ಆ ವಿಮಾನದಲ್ಲಿ ಏನಿತ್ತು, ಮುಂದಕ್ಕೆ ಎಲ್ಲಿಗೆ ಹೋಯಿತು ಅಂತ ಅವ್ರು ಕ್ಲಾರಿಟಿ ಕೊಟ್ಟಿರಲಿಲ್ಲ. ಈಗ ನೋಡಿದ್ರೆ ಇಂಟೆಲಿಜೆನ್ಸ್ ಟೀಮ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಂಡಿದ್ದಾರೆ. ಇವ್ರದ್ದೇನು ಇಂಧನ ಖಾಲಿಯಾಗಿತ್ತು ಅಂತ ಗೊತ್ತಿಲ್ಲ. ಈಗ ಇದಕ್ಕೇನು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ. ಮತ್ತೊಂದು ಕಡೆ ಪಾಕಿಸ್ತಾನದ ಸಂಸದೆ ಪಾಲ್ವಾಷಾ ಮೊಹಮ್ಮದ್ ಜಾಯ್ ಖಾನ್ ಅಯೋಧ್ಯೆ ವಿಚಾರದಲ್ಲಿ ಪ್ರಚೋದನಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಹೊಸ ಬಾಬರಿ ಮಸೀದಿ ಕಟ್ಟೋಕೆ ಮೊದಲ ಇಟ್ಟಿಗೆಯನ್ನ ಪಾಕಿಸ್ತಾನ ಸೈನಿಕರು ಇಡ್ತಾರೆ. ಅಲ್ಲಿ ಮೊದಲ ಅಜಾನ್ನ ನಮ್ಮ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಕೊಡ್ತಾರೆ ಅಂತ ಉದ್ದಟತನದ ಮಾತನಾಡಿದ್ದಾರೆ. ಇವರು ಮೊದಲ ಪ್ರಾರ್ಥನೆಯನ್ನು ಮಾಡ್ಬೋದು. ಇವರು ಮುಲ್ಲಾ ಜನರಲ್ ಅಂತಾನೆ ಫೇಮಸ್ ಅಲ್ಲ ಅಸೀಂ ಮುನೀರ್ ಪಾಕಿಸ್ತಾನದಲ್ಲಿ. ಬಟ್ ಅದೇ ಪಾಕಿಸ್ತಾನದಲ್ಲಿ ಹಫೀಜ್ ಸಯೀದ್ ಕಟ್ಕೊಂಡಿದ್ದಾರಲ್ಲ ಒಂದು ಕಾಂಪ್ಲೆಕ್ಸ್, ಅಲ್ಲೂ ಒಂದು ಪ್ರಾರ್ಥನಾ ಮಂದಿರ ಮಾಡ್ಕೊಂಡಿದ್ದಾರಂತೆ. ಹಫೀಜ್ ಸಯೀದ್ ಉಗ್ರ ಪ್ರೇ ಮಾಡಕ್ಕೆ ಹೋಗಿ ಅಲ್ಲಿ ಆ ಉಗ್ರ ಗ್ಯಾಂಗ್ ಜೊತೆಗೆ ಮಾಡ್ಬೋದು ಅನ್ಸುತ್ತೆ ಈತ ಅಸೀಂ ಮುನೀರ್. ಮತ್ತೊಂದ್ ಕಡೆ ಪಾಕ್ ಸೇನಾ ಮುಖ್ಯಸ್ಥ ಈ ಅಸೀಂ ಮುನೀರ್ ದೇಶ ಬಿಟ್ಟು ಓಡ್ ಹೋಗಿದ್ದಾನೆ ಅಂತ ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ವು. ಇದೀಗ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶದ ಜನರು ಈ ಮುನೀರೇ ಕಾಣಿಸ್ತಿಲ್ವಲ್ಲ, ಮುನೀರ್ ಅಂದು ತುಂಬಾ ಜಾಸ್ತಿ ಆಗಿತ್ತು ಕೆಲ ದಿನಗಳಿಂದ, ಈಗ ನೋಡಿದ್ರೆ ಎಸ್ಕಲೇಷನ್ ಆಗ್ತಿದ್ದಂತೆ ಪತ್ತೇನೇ ಇಲ್ಲ, ಮುನೀರು ಕಾಣಿಸ್ತಾನೆ ಇಲ್ವಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ಸಂಬಂಧ ಮುನೀರ್ ಔಟ್ ಅನ್ನೋ ಹ್ಯಾಶ್ ಟ್ಯಾಗ್ ಕೂಡ ಭಾರಿ ಟ್ರೆಂಡಿಂಗ್ ಆಗ್ತಾ ಇದೆ ಪಾಕಿಸ್ತಾನದಲ್ಲೂ. ಒಂದು ಕಡೆ ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಹೈ ಲೆವೆಲ್ ಮೀಟಿಂಗ್ ನಡೆಸ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಮಾಡಿದೆ. ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಪಹಲ್ಗಾಮ್ ದಾಳಿಯನ್ನ ಮುಂಬೈ ದಾಳಿಗೆ ಹೋಲಿಸಿ ಪೋಸ್ಟ್ ಮಾಡಿದ್ದಾರೆ. ಇದರಲ್ಲಿ ಮುಂಬೈ ದಾಳಿ ವೇಳೆ ಬಿಜೆಪಿ ನೀಡಿದ್ದ ಜಾಹೀರಾತಿನ ಪೇಪರ್ ಕಟಿಂಗ್ ಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ ನ್ಯೂಸ್ ಪೇಪರ್ನಲ್ಲಿ ಜಾಹೀರಾತು ಕೊಟ್ಟು ಬಿಜೆಪಿ ಅವತ್ತು ಮುಂಬೈ ದಾಳಿಯನ್ನ ಪೊಲಿಟಿಸೈಸ್ ಮಾಡೋಕೆ, ರಾಜಕೀಯಕರಣಗೊಳಿಸೋಕೆ ಪ್ರಯತ್ನ ಪಟ್ಟಿತ್ತು ಅಂತ ಹೇಳಿದ್ದಾರೆ. ಅಂದಹಾಗೆ ಈ ದಾಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ದು ವೀಕ್ ಗವರ್ಮೆಂಟ್ ಇನ್ಕೇಪಬಲ್, ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡೋಕೆ ಬಿಜೆಪಿಗೆ ವೋಟ್ ಮಾಡಿ ಅಂತ ಜಾಹೀರಾತು ಕೊಟ್ಟಿತ್ತು. ಏನೇ ಆಕ್ಷನ್ ತಗೊಳ್ತಿಲ್ಲ, ಇಷ್ಟು ದೊಡ್ಡ ಉಗ್ರ ದಾಳಿ ಮಾಡಿಸಿದ್ರು ಕೂಡ ಪಾಕಿಸ್ತಾನದ ಮೇಲೆ ಯಾವುದೇ ಆಕ್ಷನ್ ತಗೊಂಡಿಲ್ವಲ್ಲ ಅಂತ ಬಿಜೆಪಿ ಕ್ವಶನ್ ಮಾಡಿತ್ತು. ಅದನ್ನು ಕಾಂಗ್ರೆಸ್ ನಾಯಕರು ಈಗ ಟ್ವೀಟ್ ಮಾಡಿದ್ದಾರೆ. ಇದೇ ವೇಳೆ ಆಡಳಿತಾರೂಢ ಪಕ್ಷಕ್ಕೆ ಒಂದಷ್ಟು ಕಿವಿ ಮಾತು ಹೇಳಿದ್ದಾರೆ. ಈಗ ಏಕತೆ ಮತ್ತು ಒಗ್ಗಟ್ಟಾಗಿ ನಿಲ್ಲೋ ಸಂದರ್ಭ ಬಂದಿದೆ, ಪಾಕಿಸ್ತಾನ ಯಾವತ್ತಿಗೂ ಮರಿಬಾರದು ಅಂತ ಪಾಠವನ್ನು ಎಲ್ಲರೂ ಒಗ್ಗಟ್ಟಾಗಿ ಕಲಿಸಬೇಕು ಅಂತ ಹೇಳಿದ್ದಾರೆ. ಏಪ್ರಿಲ್ 24ರಿಂದ ಇದುವರೆಗೆ ಒಟ್ಟು 786 ಪಾಕ್ ಪ್ರಜೆಗಳು ಅಟಾರಿ ವಾಘಾ ಬಾರ್ಡರ್ ಮೂಲಕ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದೇ ವೇಳೆ ಒಟ್ಟು 1376 ಭಾರತೀಯರು ಇದೇ ಬಾರ್ಡರ್ ಕ್ರಾಸಿಂಗ್ ಮೂಲಕ ಪಾಕಿಸ್ತಾನದಿಂದ ಭಾರತಕ್ಕೆ ಮರಳಿದ್ದಾರೆ. ಇದು ಕಾಶ್ಮೀರ ಉಗ್ರ ದಾಳಿ ಬೆನ್ನಲ್ಲೇ ದೇಶದ ವಿವಿಧ ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ ಸಾರಲಾಗಿದೆ. ರಾಜ್ಯದ ಕರಾವಳಿಯಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಪ್ರವಾಸಿಗರು ಹೆಚ್ಚಾಗಿ ಭೇಟಿ ಕೊಡುವ ಗೋಕರ್ಣ ಹಾಗೂ ಮುರುಡೇಶ್ವರಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೋಮ್ ಸ್ಟೇ, ರೆಸಾರ್ಟ್ಗಳಲ್ಲಿನ ಪ್ರವಾಸಿಗರ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಅಲ್ಲದೆ ಹೋಟೆಲ್, ಲಾಡ್ಜ್, ಹೋಮ್ ಸ್ಟೇಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಜಿಲ್ಲಾ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕಾಶ್ಮೀರ ದಾಳಿ ಮತ್ತು ಆ ಭಾಗದಲ್ಲಿನ ಉದ್ವಿಗ್ನತೆ ನಡುವೆ ಕೇಸರಿ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. 10% ಜಂಪ್ ಆಗಿದೆ. 10% ಅಷ್ಟೇನಾ ಅಂತ ನಿಮಗೆ ಅನಿಸ್ಬೋದು. ಆದರೆ ಕೇಸರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಗ್ರಾಮಿಗೆ ಸಿಕ್ಕಾಪಟ್ಟೆ ದುಬಾರಿ ಇರುತ್ತೆ. ಕೆಜಿಗೆ ಲಕ್ಷಗಳ ಲೆಕ್ಕದಲ್ಲಿರುತ್ತೆ. ಇದು ಈಗ 5 ಲಕ್ಷ ರೂಪಾಯಿಗೆ ರೀಚ್ ಆಗಿದೆ. ಅಂದಹಾಗೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 2.6 ಮೆಟ್ರಿಕ್ ಟನ್ ಕೇಸರಿ ಉತ್ಪಾದಿಸಲಾಗುತ್ತೆ. ಇವುಗಳಲ್ಲಿ ಬಹುತೇಕ ಕಾಶ್ಮೀರ ಭಾಗದಲ್ಲೇ ಬೆಳೆಯಲಾಗುತ್ತೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ನಮ್ಮ ಸಪೋರ್ಟ್ ಇಲ್ಲ, ಯುದ್ಧ ನಮ್ಮ ಆಯ್ಕೆ ಅಲ್ಲ ಅಂತ ಹೇಳಿ ವಿವಾದ ಸೃಷ್ಟಿ ಮಾಡಿದ್ದ ಸಿದ್ದರಾಮಯ್ಯ ಅವರು ಈಗ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾತನಾಡಿದ್ದಾರೆ. ಪಾಕ್ ಪರ ಘೋಷಣೆ ಕೂಗೋದು ದೇಶದ್ರೋಹ ಅಂತ ಸಿದ್ದರಾಮಯ್ಯನವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರೇ ಆಗಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅದು ತಪ್ಪು, ದೇಶದ್ರೋಹ ಆಗತ್ತೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಅಂತ ಹೇಳಿ ಗುಂಪೊಂದು ಯುವಕನನ್ನ ಹತ್ಯೆ ಮಾಡಿತ್ತು.
ಇದ್ರ ಬಗ್ಗೆ ಮಾತನಾಡುವಾಗ ಈ ರೀತಿ ಹೇಳಿದ್ದಾರೆ. ಆದರೆ ಕಾನೂನು ಜನ ಕೈಗೆ ತಗೋಬಾರದು, ಆ ಕಾನೂನು ಇದೆ ಶಿಕ್ಷೆ ಕೊಡೋಕೆ ಅನ್ನೋದು ಸರ್ಕಾರದ ನಿಲುವು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕೂಡ ಹೀಗೆ ಹೇಳಿದ್ರು. ಮತ್ತೊಂದು ಕಡೆ ಪಾಕಿಸ್ತಾನದ ಉಗ್ರ ಚಟುವಟಿಕೆಗೆ ಲಗಾಮು ಹಾಕೋಕೆ ಪಂಜಾಬ್ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಪಂಜಾಬ್ಗೆ ಹೊಂದಿಕೊಂಡಂತಿರೋ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಆಂಟಿ ಡ್ರೋನ್ ಸಿಸ್ಟಮ್ ನಿಯೋಜಿಸೋಕೆ ಮುಂದಾಗಿದೆ. ಇದನ್ನ ಡಿಪ್ಲಾಯ್ ಮಾಡೋ ಮೂಲಕ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತುವನ್ನ ಡ್ರೋನ್ ಮೂಲಕ ಹಾರಿಸೋ ಕುತಂತ್ರಕ್ಕೆ ಪಾಕಿಸ್ತಾನದ್ದು ಈಗ ಬ್ರೇಕ್ ಬೀಳುತ್ತೆ. ಇಂಥ ಡ್ರೋನ್ಗಳನ್ನು ಆಂಟಿ ಡ್ರೋನ್ ಸಿಸ್ಟಮ್ ಡಿಟೆಕ್ಟ್ ಮಾಡಿ ಜಾಮ್ ಮಾಡುತ್ತೆ, ಬೀಳ್ಸತ್ತೆ. ಈ ಟೆಕ್ನಾಲಜಿಯಿಂದ ಪೊಲೀಸ್ ಮತ್ತು ಭದ್ರತಾ ಪಡೆಗೆ ತುಂಬಾ ಹೆಲ್ಪ್ ಆಗುತ್ತೆ ಡ್ರೋನ್ ವಿರುದ್ಧದ ಕಾರ್ಯಾಚರಣೆಗೆ. ಏನೋ ಸ್ನೇಹಿತರೆ, ಆರಂಭದಲ್ಲೇ ಹೇಳಿದ್ವಲ್ಲ, ಬಿಗ್ ಡಿಸಿಷನ್ಸ್ ಆಗಿದೆ ಅಂತ ಹೇಳಿ. ಅದರಲ್ಲಿ ಜಾತಿ ಗಣತಿ ವಿಚಾರ, ಕ್ಯಾಸ್ಟ್ ಸೆನ್ಸಸ್ ಕೂಡ ಒಂದು ಅಂತ. ದೇಶದಲ್ಲಿ ಜಾತಿ ಜನಗಣತಿ ನಡೆಸೋಕೆ ಈಗ ಓಕೆ ಮಾಡಿದೆ ಕೇಂದ್ರದ ಕ್ಯಾಬಿನೆಟ್. ಪಿಎಂ ಮೋದಿ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸಾಲು ಮಹತ್ವದ ಮೀಟಿಂಗ್ಗಳನ್ನು ನಡೆಸಿತ್ತು. ಮೊದಲಿಗೆ ಪಿಎಂ ನಿವಾಸದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಮೀಟಿಂಗ್ ನಡೆಸಿದ್ರು. ಈ ವೇಳೆ ಜಮ್ಮು ಕಾಶ್ಮೀರದಲ್ಲಿ ಸದ್ಯ ಕೈಗೊಳ್ಳಲಾಗಿರೋ ಭದ್ರತಾ ಕ್ರಮಗಳನ್ನು ಚರ್ಚಿಸಲಾಗಿತ್ತು. ಹಾಗೆ ಮುಂದೆ ಹೇಗೆಲ್ಲ ಭದ್ರತಾ ಕ್ರಮಗಳನ್ನು ತಗೋಬಹುದು ಅನ್ನೋ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿತ್ತು. ಇದಾದ ಬಳಿಕ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಸಭೆ ನಡೆದಿತ್ತು. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರ ಹೊರ ಬೀಳುವ ನಿರೀಕ್ಷೆ ಇತ್ತು. ಈಗ ಅಚ್ಚರಿ ಅನ್ನೋ ರೀತಿಯಲ್ಲಿ ದೇಶದಲ್ಲಿ ಜಾತಿ ಗಣತಿ ನಡೆಸುವುದಾಗಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಘೋಷಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳಲ್ಲಿ ಅವೈಜ್ಞಾನಿಕ ಜಾತಿ ಗಣತಿ ಸರ್ವೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಹಾಗೂ INDIA ಕೂಟ ಇದನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ. ಹೀಗಾಗಿ ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಮಾಡುವ ನಿರ್ಧಾರ ಮಾಡಿದ್ದೀವಿ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಸಪರೇಟ್ ಜಾತಿ ಗಣತಿ ಅಲ್ಲ, ಜನಗಣತಿ ನಡೆಯುತ್ತಲ್ಲ ನೆಕ್ಸ್ಟ್ 2026ರಲ್ಲಿ, ಆಗ ಜಾತಿಯನ್ನ ಕೂಡ ಅದಕ್ಕೆ ಸೇರಿಸ್ಕೊಂಡು ಒಂದು ಕಾಲಮ್ ಅದಕ್ಕೆ ಸಪರೇಟ್ ಇರುತ್ತೆ ಅನ್ನೋ ರೀತಿಯಲ್ಲಿ ಸರ್ಕಾರ ಕನ್ಫರ್ಮೇಶನ್ ಕೊಟ್ಟಿದೆ. ಏನೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಆಮೇಲೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಜಾತಿ ಗಣತಿಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂತಹ ಒಂದು ರೂಪುರೇಷೆಯನ್ನು ನಮಗೆ ನೀಡಿ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ದೇಶದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ NPR ಜನಗಣತಿ ಮಾಡುತ್ತೆ. 2011ರ ಬಳಿಕ 2021ರಲ್ಲಿ ಆಗಬೇಕಾಗಿತ್ತು, ಆದರೆ ಕೋವಿಡ್ ಕಾರಣದಿಂದಾಗಿ ಮುಂದೂಡಿಕೆ ಮಾಡಲಾಗಿತ್ತು. ಈಗ ಆಲ್ರೆಡಿ ಈ ಪ್ರಕ್ರಿಯೆ 4 ವರ್ಷ ಲೇಟ್ ಆಗಿದೆ. ಜನರಲ್ ಎಲೆಕ್ಷನ್ ಬಂತು, ಕೋವಿಡ್ ಆದಮೇಲೆ, ಇದೆಲ್ಲ ನಾನಾ ಕಾರಣ. ಹೀಗಂತ ಜನಗಣತಿ ಮಾಡಿ ಅಂತಲೂ ಸರ್ಕಾರದ ಮೇಲೆ ಪ್ರೆಷರ್ ಇತ್ತು. ಈಗ ಕಡೆಗೂ ಸರ್ಕಾರ ಈ ದೊಡ್ಡ ಡಿಸಿಷನ್ ತಗೊಂಡಿದೆ. ಜನಗಣತಿಯೊಂದಿಗೆ ಜಾತಿ ಗಣತಿಯು ಕಂಬೈನ್ಡ್ ಆಗಿ ಆಗುತ್ತೆ ಅಂತ ಹೇಳಿದೆ. ಸ್ನೇಹಿತರೆ, ಜಾತಿ ಗಣತಿ ಅನ್ನೋದು ಪೊಲಿಟಿಕಲ್ ಇಶ್ಯೂ ಆಗಿ ಹೋಗಿತ್ತು ಬಿಜೆಪಿ ಮತ್ತು ವಿರೋಧ ಪಕ್ಷಗಳ ನಡುವೆ. ಕಾಂಗ್ರೆಸ್ ಪಾರ್ಟಿ, ರಾಹುಲ್ ಗಾಂಧಿ, ಆಮೇಲೆ ಸಮಾಜವಾದಿ ಪಾರ್ಟಿ, RJD ಇವರೆಲ್ಲರೂ ಕೂಡ ಜಾತಿ ಗಣತಿಯನ್ನ ಎಲೆಕ್ಷನ್ ಇಶ್ಯೂ ಕೂಡ ಮಾಡಿದ್ರು. ನೀವು ವೋಟ್ ಹಾಕಿದ್ರೆ ಜಾತಿ ಗಣತಿ ಮಾಡಿಸ್ತೀವಿ ಅಂತ. ಬಿಜೆಪಿ ಅವಾಗ ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ನೀವು ಜಾತಿಯ ಆಧಾರದಲ್ಲಿ ದೇಶವನ್ನ ಒಡೆಯೋಕೆ ಬಯಸ್ತಾ ಇದ್ದೀರಿ, ಮತ್ತಷ್ಟು ಡಿವಿಷನ್ ಉಂಟು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಬಿಜೆಪಿಯ ರೆಸ್ಪಾನ್ಸ್ ಇತ್ತು. ಆದ್ರೆ ಇತ್ತೀಚೆಗೆ RSS ಸಾಮಾಜಿಕ ಅಭಿವೃದ್ಧಿಗೆ ಜಾತಿ ಗಣತಿ ಆದ್ರೆ ಒಳ್ಳೆಯದು, ಡೇಟಾ ಸಿಗುತ್ತೆ ಅನ್ನೋ ವಾದವನ್ನ ಮಾಡಿತ್ತು. ಅದಾದ ನಂತರ ಈ ಡಿಸಿಷನ್ಗೂ ಮುಂಚೆ ನಿನ್ನೆ ಸಂಜೆ RSS ಮುಖ್ಯಸ್ಥ ಮೋಹನ್ ಭಾಗವತ್ PM ನಿವಾಸಕ್ಕೆ ಹೋಗಿ ಅಲ್ಲಿ ಸೆಕ್ಯೂರಿಟಿ ಮೀಟಿಂಗ್ ಆದ ಮರುಕ್ಷಣವೇ ಸೇನಾ ಮುಖ್ಯಸ್ಥರೊಂದಿಗೆಲ್ಲ ಮಾತನಾಡಿದ. ನೆಕ್ಸ್ಟ್ ಮೀಟಿಂಗ್ಗೆ RSS ಚೀಫ್ ಮೋಹನ್ ಭಾಗವತ್ ಅವರೊಂದಿಗೆ 1.5 ಗಂಟೆಗಳ ಮೀಟಿಂಗ್ ಆಗಿತ್ತು. ಅದರ ನೆಕ್ಸ್ಟ್ ಡೇ ಇವತ್ತು ಸರ್ಕಾರ ಅಫಿಷಿಯಲ್ ಆಗಿ ಕ್ಯಾಸ್ಟ್ ಸೆನ್ಸಸ್ ಅನ್ನ ಅನೌನ್ಸ್ ಮಾಡಿದೆ. ಏನೋ ಸ್ನೇಹಿತರೆ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 1930ರ ದಶಕದಲ್ಲಿ ಲಾಸ್ಟ್ ಟೈಮ್ ಜಾತಿ ಗಣತಿಯಾಗಿದ್ದು, ಅದಾದ್ಮೇಲೆ ಯಾವತ್ತೂ ಕೂಡ ಜಾತಿ ಗಣತಿಯನ್ನ ಯಾವ ಸರ್ಕಾರಗಳು ಮಾಡಿರಲಿಲ್ಲ. ಸುದೀರ್ಘವಾಗಿ ದೇಶ ಆಳಿದ ಕಾಂಗ್ರೆಸ್ ಮಾಡಿರಲಿಲ್ಲ, ಬಿಜೆಪಿನೂ ಕೂಡ ಮಾಡಿರಲಿಲ್ಲ. ಆದರೆ 2010ನೇ ಇಸವಿಯಲ್ಲಿ ದಿವಂಗತ ಮಾಜಿ PM ಮನಮೋಹನ್ ಸಿಂಗ್ ಅವರು PM ಆಗಿದಾಗ ಸಂಸತ್ನಲ್ಲಿ ಮಾತನಾಡ್ತಾ ಜಾತಿ ಗಣತಿ ವಿಚಾರವನ್ನ ಸಂಪುಟದಲ್ಲಿ ಪರಿಗಣಿಸೋದಾಗಿ ಹೇಳಿಕೆ ಕೊಟ್ಟಿದ್ರು. ಅದಕ್ಕಾಗಿ ಸಚಿವರ ಟೀಮ್ ಕೂಡ ನೇಮಿಸಿದ್ರು ಮನಮೋಹನ್ ಸಿಂಗ್ ಅವರು. ಆಮೇಲೆ ಸಾಕಷ್ಟು ರಾಜಕೀಯ ಪಕ್ಷಗಳು ಕೂಡ ಮಾಡಿ ಅಂತ ಹೇಳಿದ್ರು. ಆದರೆ ಇದೆಲ್ಲದರ ನಡುವೆನೆ ಅದೇ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಅವರದೇ ಸರ್ಕಾರ, ಜಾತಿ ಜನಗಣತಿ ನಾವು ಮಾಡಲ್ಲ, ಸೋಶಿಯೋ ಎಕನಾಮಿಕ್ ಅಂಡ್ ಕ್ಯಾಸ್ಟ್ ಸೆನ್ಸಸ್ ಸರ್ವೆ ಮಾಡ್ತೀವಿ ಅಂತ ಹೇಳಿ ಯೋಚನೆ ಮಾಡ್ತು. ಅದಾದ್ಮೇಲೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂಡ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಮಾಡಿ 10 ವರ್ಷ ಆದ್ರೂ ಅದನ್ನು ಪಬ್ಲಿಕ್ ಮಾಡಲಿಲ್ಲ, ಬರೀ ಲೀಕ್ ಅಷ್ಟೇ ಮಾಡ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಜಾತಿ ಗಣತಿ ಆಗಿಲ್ಲ ಅಂತ ಜನರಲ್ಲೂ ಕೂಡ ಆಕ್ರೋಶ ಇದೆ ಕರ್ನಾಟಕದಲ್ಲಿ. ಜೊತೆಗೆ ಸರ್ಕಾರದ ಒಳಗೂ ಕೂಡ ಭಿನ್ನಾಭಿಪ್ರಾಯ ಇದೆ. ಹಾಗಾಗಿ ಕಾಂಗ್ರೆಸ್ಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಟೀಕಿಸಿವೆ. ಆದ್ರೆ ನೋಡಿ, ಫೈನಲ್ ಆಗಿ ನಾವೀಗ ಮಾಡ್ತಾ ಇದೀವಿ, ಜನಗಣತಿಯೊಂದಿಗೆ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿ ಮನೆಗೂ ಹೋಗಿದ್ದನ್ನ ಯಾರನ್ನೂ ಬಿಡದೆ ನಡೆಸಲಾಗುತ್ತೆ ಅಂತ
ಕೇಂದ್ರ ಸರ್ಕಾರ ಹೇಳಿದೆ. ಏನೋ ಪಹಲ್ಗಾಮ್ನ ಪ್ರವಾಸಿ ತಾಣದಲ್ಲಿ ಭೀಕರ ಉಗ್ರ ದಾಳಿಯಾದ ಬೆನ್ನಲ್ಲೇ ಜಮ್ಮು ಕಾಶ್ಮೀರ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ JKASನ 96 ಅಧಿಕಾರಿಗಳನ್ನ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಅಲ್ಲದೆ ಪಹಲ್ಗಾಮ್ ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಜ್ರುಲ್ ಹಿಲಾಲ್ ಜರಿ ಅವರನ್ನು ನೇಮಕ ಮಾಡಲಾಗಿದೆ. ಅಂದಹಾಗೆ ಈ ಹುದ್ದೆ ಮುಂಚೆ ಖಾಲಿ ಇತ್ತು. ಆದರೆ ದಾಳಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಸ್ಥಳೀಯ ಸರ್ಕಾರದ ನಿಗಾ ಭರ್ತಿ ಮಾಡಿಕೊಂಡಿದೆ. ಏನು ಪಹಲ್ಗಾಮ್ ದಾಳಿ ನಡೆಸಿತ್ತಲ್ಲ, ದಿ ರೆಸಿಸ್ಟೆನ್ಸ್ ಫ್ರಂಟ್ ಎಲಿಟಿಯ ಉಗ್ರ ಅಂಗಸಂಸ್ಥೆ, ಅದರ ಬಗ್ಗೆ ಗುಪ್ತಚರ ಇಲಾಖೆ ಮತ್ತೊಂದು ಆಘಾತಕಾರಿ ಮಾಹಿತಿ ಕೊಟ್ಟಿದೆ. ಕಾಶ್ಮೀರದಲ್ಲಿ ಕೆಲಸ ಮಾಡ್ತಿರೋ ಅಲ್ಪಸಂಖ್ಯಾತ ಕಾರ್ಮಿಕರನ್ನ, ಅಲ್ಲಿನ ಪಂಡಿತರನ್ನ ಹಾಗೂ ಭದ್ರತಾ ಪಡೆಗಳನ್ನ ಗುರಿಯಾಗಿಸಿ ಜಮ್ಮು ಕಾಶ್ಮೀರದಲ್ಲಿ ಈ ಸಂಘಟನೆ ಮತ್ತೆ ದಾಳಿ ಮಾಡಬಹುದು ಹೀಗಂತ ಗುಪ್ತಚರ ಇಲಾಖೆ ಅಲರ್ಟ್ ನೀಡಿದೆ. ಅದರ ಬೆನ್ನಲ್ಲೇ ಕಾಶ್ಮೀರದ ಹಲವು ಜಾಗಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಇನ್ನು ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಪಾಕ್ನಿಂದ POKಗೆ ಸಂಚರಿಸೋ ಎಲ್ಲ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಿದೆ. ಕರಾಚಿ, ಲಾಹೋರ್ ಹಾಗೂ ಇಸ್ಲಾಮಾಬಾದ್ನಿಂದ ಗಿಲ್ಗಿಟ್ ಹಾಗೂ ಸ್ಕರ್ದು ಪ್ರದೇಶಕ್ಕೆ ಹಾರುವ ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಭದ್ರತಾ ಕಾರಣದಿಂದ ಪಾಕ್ ಈ ನಿರ್ಧಾರ ತಗೊಂಡಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಏನೋ 5-6 ದಿನಗಳಿಂದ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಿರೋ ಪಾಕಿಸ್ತಾನಕ್ಕೆ ಭಾರತ ಬಿಗ್ ವಾರ್ನಿಂಗ್ ಕೊಟ್ಟಿದೆ. ಗಡಿಯಲ್ಲಿ ನಡೀತಾ ಇರೋ ಬೆಳವಣಿಗೆಗಳ ಸಂಬಂಧ ಉಭಯ ರಾಷ್ಟ್ರಗಳ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ DGMOಗಳು ಮಂಗಳವಾರ ಮಾತುಕತೆ ನಡೆಸಿದ್ರು. ಈ ವೇಳೆ ಪಾಕ್ ಗಡಿಯಲ್ಲಿ ಬೇಕಂತ ಗುಂಡಿನ ದಾಳಿ ಮಾಡೋದನ್ನ ನಿಲ್ಲಿಸಬೇಕು ಅಂತ ಭಾರತ ಹೇಳಿದೆ ಪಾಕಿಸ್ತಾನಕ್ಕೇನೋ ರಿಪೋರ್ಟ್ಸ್ ಬರ್ತಾ ಇವೆ. ಏನೋ PM ಮೋದಿ ನಡೆಸಿದ CCS ಮೀಟಿಂಗ್ ಬಳಿಕ ಭದ್ರತಾ ಪಡೆಗಳಿಗೆ ಪಹಲ್ಗಾಮ್ ದಾಳಿಯ ಉಗ್ರರನ್ನ ಸಾಧ್ಯವಾದರೆ ಜೀವಂತವಾಗಿ ಹಿಡಿರಿ ಅನ್ನೋ ಸಂದೇಶವನ್ನ ಕೊಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಪಹಲ್ಗಾಮ್ ಉಗ್ರ ದಾಳಿಯ ಸತ್ಯಾಂಶವನ್ನ ಹೊರಗಿಳಿಯೋಕೆ ಆ ಉಗ್ರರು ಜೀವಂತವಾಗಿ ಸಿಕ್ಕಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಈ ಸೂಚನೆ ಕೊಡಲಾಗಿದೆ. ಇಷ್ಟೇ ಅಲ್ಲದೆ ಈ ಉಗ್ರರಿಗೆ ಸಹಾಯ ಮಾಡಿದವರನ್ನ, ಸ್ಥಳೀಯ ಸಂಚುಕೋರರನ್ನ ಹೊಡೆದು ಹಾಕುವಂತೆ ಅಥವಾ ಹಿಡಿಯುವಂತೆ ನಿರ್ದೇಶಿಸಲಾಗಿದೆ. ಏನೋ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಜೂನ್ 15ರವರೆಗೆ ವಿಸ್ತರಿಸಿ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಇದರಿಂದ ಬೈಕ್ ಕಂಪನಿಗಳಿಗೆ ಟ್ಯಾಕ್ಸಿ ಸೇವೆ ಒದಗಿಸೋಕೆ ಇನ್ನೂ 1 ತಿಂಗಳು ಕಾಲಾವಕಾಶ ಸಿಗುತ್ತೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಮುಂದುವರಿಸೋಕೆ ನಿರ್ದೇಶನ ಕೋರಿ ರೋಪನ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಲಿಮಿಟೆಡ್ ಸೇರಿದ ಹಾಗೆ ಕಂಪನಿಗಳು ಕೋರ್ಟ್ಗೆ ಮಧ್ಯಂತರ ಅರ್ಜಿಯನ್ನು ಹಾಕಿದ್ವು. ಇದೀಗ ಆ ಅರ್ಜಿಯನ್ನು ಪರಿಗಣಿಸಿ ಕೋರ್ಟ್ ಈ ರೀತಿ ಆದೇಶ ಹೊರಡಿಸಿದೆ. ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಅಗತ್ಯ ನಿಯಮವೇ ಇಲ್ಲ. ಹೆಚ್ಚು ಕಮ್ಮಿ ಆದಾಗ ಮತ್ತೆ ಅದನ್ನು ತನಿಖೆ ಮಾಡೋಕೆ, ವಿಚಾರಣೆ ನಡೆಸೋಕೆ ಅದಕ್ಕೇನು ಫ್ರೇಮ್ ವರ್ಕೇ ಇಲ್ಲ. ಅದನ್ನು ಮಾಡಿ ಫಸ್ಟ್ ಅಂತ ಗೌರ್ಮೆಂಟಿಗೆ ಹೇಳಿತ್ತು. ಜೊತೆಗೆ ಇದನ್ನು ನೀವು ಆದಷ್ಟು ಬೇಗ ನಿಲ್ಲಿಸಿ, ಇದನ್ನು ಸರ್ವಿಸ್ ಕೊಡೋದನ್ನು 6 ವಾರಗಳಲ್ಲಿ ನಿಲ್ಲಿಸಿ ಅಂತ ಹೇಳಿ ಕಂಪನಿಗಳಿಗೂ ಸೂಚಿಸಿತ್ತು ಕೋರ್ಟ್. ಆದ್ರೆ ಈಗ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಮಾದಾಪುರ ಕೆರೆಯಲ್ಲಿ ಬಾದಾಮಿ ಚಾಲುಕ್ಯರ ದೊರೆ 1ನೇ ವಿಕ್ರಮಾದಿತ್ಯರ ಕಾಲದ ಶಿಲಾಶಾಸನ ಪತ್ತೆಯಾಗಿದೆ. ಈ ಕೆರೆಯಲ್ಲಿ ಸ್ಥಳೀಯರು JCBಯಿಂದ ಮಣ್ಣು ತೆಗೆಯುವಾಗ ಶಿಲಾಶಾಸನ ಪತ್ತೆಯಾಗಿದೆ. ಶಾಸನವು 5 ಅಡಿ ಉದ್ದ ಇದ್ದು ಹಳೆಗನ್ನಡದ 17 ಸಾಲುಗಳನ್ನು ಒಳಗೊಂಡಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಕೂಡ ಮಾಹಿತಿ ನೀಡಿದೆ. ICSE 10 ಮತ್ತು 12ನೇ ತರಗತಿ ಪರೀಕ್ಷಾ ಫಲಿತಾಂಶವನ್ನ ಪ್ರಕಟಿಸಿದೆ. ಈ ಬಾರಿ ಕೂಡ SSLC PUC ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ICSE ಅಧಿಕೃತ ವೆಬ್ಸೈಟ್ನಲ್ಲಿ CISCE.org ನಲ್ಲಿ ಫಲಿತಾಂಶ ಲಭ್ಯ ಇದೆ. ಫೆಬ್ರವರಿ 13ನೇ ತಾರೀಕಿನಿಂದ ಏಪ್ರಿಲ್ 5ನೇ ತಾರೀಕಿನವರೆಗೆ PUC ಮತ್ತು ಫೆಬ್ರವರಿ 18ರಿಂದ ಮಾರ್ಚ್ 27ರವರೆಗೆ SSLC ಪರೀಕ್ಷೆ ನಡೆಸಲಾಗಿತ್ತು. ರಿಸಲ್ಟ್ ಬಂದಿದೆ. ಟ್ರಂಪ್ ಟ್ಯಾರಿಫ್ 18ನಿಂದ ಆಪಲ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಐಫೋನ್ ಉತ್ಪಾದನೆಯನ್ನ ಭಾರತಕ್ಕೆ ಶಿಫ್ಟ್ ಮಾಡೋಕೆ ಪ್ಲಾನ್ ಮಾಡಿದೆ. ನೆಕ್ಸ್ಟ್ ಇಯರ್ ಇಂದ ಎಲ್ಲ ಇಲ್ಲೇ ಆಗುತ್ತೆ ಹೆಚ್ಚಿನ ಐಫೋನ್ಗಳ ಉತ್ಪಾದನೆ, ಅದರಲ್ಲೂ ಕೂಡ ಅಮೆರಿಕಾಗೆ ಹೋಗುವಂತ ಐಫೋನ್ಗಳ ಉತ್ಪಾದನೆ ಅನ್ನೋ ರಿಪೋರ್ಟ್ಸ್ ಇತ್ತಲ್ಲ. ಈಗ ತೈವಾನ್ ಮೂಲದ ಫಾಕ್ಸ್ಕಾನ್ ಕಂಪನಿಯ ಮೂಲಕ ಆಪಲ್ನ ಏರ್ ಪಾಡ್ಸ್ ಅನ್ನ ಹೈದರಾಬಾದ್ ಘಟಕದಲ್ಲಿ ಉತ್ಪಾದಿಸಿ ರಫ್ತು ಮಾಡೋಕೆ ಶುರು ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬಂದಿವೆ. ಬೆಂಗಳೂರಿನ ಕಂಪನಿಯ ಪ್ಲಾಂಟ್ನಲ್ಲಿ ಶೀಘ್ರದಲ್ಲಿ ಇಲ್ಲೂ ಕೂಡ ಏರ್ಪಾಡ್ಸ್ ಉತ್ಪಾದನೆ ಶುರುವಾಗುತ್ತೆ ಅನ್ನೋ ಮಾಹಿತಿ ಇದೆ. ಅಷ್ಟು ಮಾತ್ರ ಅಲ್ಲ, ಐಫೋನ್ 17 ಸೀರೀಸ್ನ ಪ್ರಾಯೋಗಿಕ ಉತ್ಪಾದನೆಯನ್ನ ಕೂಡ ಆರಂಭ ಮಾಡಲಾಗಿದೆ ಭಾರತದಲ್ಲಿ ಅನ್ನೋ ರಿಪೋರ್ಟ್ಸ್ ಕೂಡ ಇದಾವೆ. ಏನೋ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಮಹತ್ವದ ಕಾರ್ಯಾಚರಣೆ ನಡೆಸಿವೆ. ಇಲ್ಲಿನ ಬಸ್ತರ್ ಡಿವಿಷನ್ ನಲ್ಲಿ ನಕ್ಸಲರ ಹಿಡಿತದಲ್ಲಿದ್ದ ಕಾರೆಗುಟ್ಟ ಬೆಟ್ಟವನ್ನ ಭದ್ರತಾ ಪಡೆಗಳು ಮರುವಶಪಡಿಸಿಕೊಂಡಿವೆ. ಇದು ಚಾಲೆಂಜಿಂಗ್ ಭೂ ಪ್ರದೇಶವಾದ ಕಾರಣ ಸುಮಾರು 500 ಕಮಾಂಡೋಗಳನ್ನು ಏರ್ ಡ್ರಾಪ್ ಮಾಡುವ ಮೂಲಕ ಈ ಕಾರ್ಯಾಚರಣೆ ಮಾಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್, ಸ್ಪೆಷಲ್ ಟಾಸ್ಕ್ ಫೋರ್ಸ್, CRPF ಮತ್ತು ಕಮಾಂಡೋ ಬೆಟಾಲಿಯನ್ಸ್ ಫಾರ್ ರೆಸಲ್ಯೂಟ್ ಆಕ್ಷನ್ ಕೋಬ್ರಾ ಭಾಗವಹಿಸಿದ್ರು. ಕಳೆದ ಸುಮಾರು 9 ದಿನಗಳಿಂದ ಬಿಗ್ ಆಪರೇಷನ್ ನಡೀತಾ ಇದೆ ಇಲ್ಲಿ. ಅಂದಹಾಗೆ ಈ ಕಾರ್ಯಾಚರಣೆಯಲ್ಲಿ ಎಷ್ಟು ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಇದುವರೆಗೂ ಬಿಟ್ಟುಕೊಟ್ಟಿಲ್ಲ.
ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಇಸ್ಕಾನ್ನ ಮಾಜಿ ಲೀಡರ್ ಚಿನ್ಮಯ ಕೃಷ್ಣದಾಸ್ಗೆ ಬಾಂಗ್ಲಾ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಬಾಂಗ್ಲಾದ ಯೂನುಸ್ ಆಡಳಿತದ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕಾಗಿ ಚಿನ್ಮಯ್ ದಾಸ್ ಮತ್ತು ಇತರ 18 ಜನರ ಮೇಲೆ 2024 ಅಕ್ಟೋಬರ್ 30ನೇ ತಾರೀಕು ಕೇಸ್ ಹಾಕಿ ಒಳಗಿಟ್ಟಿದ್ರು. ಇನ್ನೊಂದು ಕಡೆ ಚಿನ್ಮಯ್ ದಾಸ್ ಸೇರಿ ಇಸ್ಕಾನ್ ಸಂಘಟನೆಗೆ ಸೇರಿದ 17 ಜನರ ಬ್ಯಾಂಕ್ ಅಕೌಂಟ್ಗಳನ್ನ ಬಾಂಗ್ಲಾ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ ಅಂತಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಂದಹಾಗೆ ಬಾಂಗ್ಲಾದಲ್ಲಿನ ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಇಸ್ಕಾನ್ನ ಒಂದು ಮೂಲಭೂತವಾದಿ ಸಂಘಟನೆ ಅಂತ ಆರೋಪ ಮಾಡ್ತಲೇ ಬರ್ತಾ ಇದ್ದಾರೆ. ಏನೋ ಭಾರತದ ಷೇರುಪೇಟೆ ಇವತ್ತು ಕೂಡ ಫ್ಲಾಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 46 ಪಾಯಿಂಟ್ಸ್ ಬಿದ್ದು 80,242ಕ್ಕೆ ತಲುಪಿದೆ. ನಿಫ್ಟಿ 1 ಪಾಯಿಂಟ್ ಕಮ್ಮಿಯಾಗಿ 24,334 ಆಗಿದೆ. ಭಾರತ ಹಾಗೂ ಪಾಕ್ ನಡುವಿನ ಉದ್ವಿಗ್ನತೆಯಿಂದ ಹೂಡಿಕೆದಾರರು ಬಹಳ ಕೇರ್ಫುಲ್ ಆಗಿ ವಹಿವಾಟು ನಡೆಸೋದನ್ನ ಮುಂದುವರೆಸಿದ್ದಾರೆ. ಸೆಲ್ಲಿಂಗ್ ಪ್ರೆಷರ್ಗೆ ಒಳಗಾಗಿ ಮಾರ್ಕೆಟ್ ಕೊಂಚ ಲಾಸ್ ಮಾಡಿಕೊಂಡಿದೆ. ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳು ಕೂಡ ಕಳಪೆ ಪರ್ಫಾರ್ಮೆನ್ಸ್ ತೋರಿಸಿವೆ. ಬಜಾಜ್ ಫಿನ್ಸರ್ವ್, ಬಜಾಜ್ ಫಿನಾನ್ಸ್, ಟ್ರೆಂಟ್, ಟಾಟಾ ಮೋಟಾರ್ಸ್, SBI ಲಾಸ್ ಮಾಡಿಕೊಂಡಿವೆ. ಮಾರುತಿ ಸುಜುಕಿ, HDFC ಲೈಫ್, ಭಾರತಿ ಏರ್ಟೆಲ್, SBI ಲೈಫ್ ಇನ್ಶೂರೆನ್ಸ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಚೆನ್ನಾಗಿ ಪ್ರದರ್ಶನ ಕೊಟ್ಟಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 47 ಪೈಸೆ ಜಾಸ್ತಿಯಾಗಿ 84 ರೂಪಾಯಿ 49 ಪೈಸೆಯಾಗಿದೆ. ವಿದೇಶಿ ಹೂಡಿಕೆಗಳ ಒಳಹರಿವು ಮತ್ತು ಟ್ಯಾರಿಫ್ ವಿಚಾರದಲ್ಲಿ ಭಾರತ ಅಮೆರಿಕ ನಡುವೆ ಪಾಸಿಟಿವ್ ಮಾತುಕತೆ ಆಗ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,650 ರೂಪಾಯಿ ಕಮ್ಮಿಯಾಗಿ 94,361 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,506 ರೂಪಾಯಿ ಕಮ್ಮಿಯಾಗಿ 86,440 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,276 ರೂಪಾಯಿ ಕಮ್ಮಿಯಾಗಿ 94,114 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.